ವಿದ್ಯಾರ್ಥಿಗಳೇ, ಇವತ್ತು ನಾವು ಯುನಿಟಿ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ, ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂಥ ಒಂದು ಅಂಶವನ್ನು ನಾವು ತಿಳ್ಕೊಳ್ಳೋಣ. ಭಾರತವು ಪ್ರಾಚೀನ ಕಾಲದಿಂದಲೂ ಕೂಡ ವಿಭಿನ್ನವಾದ ಒಂದು ಪರಿಸರವನ್ನು, ವಾಯುಗುಣವನ್ನು, ಭೂಮಿಯನ್ನು, ನದಿಗಳನ್ನು, ಖನಿಜಗಳನ್ನು, ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡು ಹೊಂದಿರತಕ್ಕಂಥದ್ದು. ಇಂಥ ಅಂಶಗಳಲ್ಲಿ ವಿಸ್ತಾರವಾದ ಈ ಭವ್ಯವಾದ ಭಾರತದಲ್ಲಿ ವಿವಿಧತೆ ಇದ್ದರೂ ಕೂಡ ಒಂದು ಏಕತೆ ಅನ್ನುವಂಥ ಒಂದು ಅಂಶವನ್ನು ನಾವು ಕಂಡುಕೊಂಡಿರ್ತಾ ಇದ್ದೇವೆ. ಇಂಥ ವಿವಿಧತೆಯಲ್ಲಿ ಏಕತೆಯ ಅಂಶಗಳಲ್ಲಿ ನಾವು ಹಲವಾರು ಅಂಶಗಳನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಭೌಗೋಳಿಕವಾಗಿ ಏಕತೆ ಎನ್ನುವಂಥದ್ದು ಇಲ್ಲಿ ಅದು ಯುನಿಟಿ ಆಫ್ ಜಿಯಾಗ್ರಫಿ ಎನ್ನುವಂಥದ್ದು. ಭೌಗೋಳಿಕವಾಗಿ ಭಾರತ ವಿಸ್ತಾರವಾದ ಬಯಲು ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು. ಭಾರತವನ್ನು ನಾವು ಯಾವ ಭಾರತ ಚಕ್ರವರ್ತಿ ಆಳ್ವಿಕೆ ಮಾಡ್ತಿದ್ದ ಆತನ ಹೆಸರಿನ ಮೇರೆಗೆ ನಾವು ಭಾರತ ಅಂತೇಳಿ ಇದಕ್ಕೆ ಕರೆಯಲ್ಪಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಾಚೀನ ಸಾಹಿತ್ಯದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಭರತ ವಂಶಜರು ಆಡಳಿತ ಮಾಡಲ್ಪಟ್ಟಿರ್ತಕ್ಕಂಥದ್ದನ್ನು ಈ ಭಾರತ ವಿಶ್ವದ ಎಲ್ಲ ರಾಷ್ಟ್ರಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಭೌಗೋಳಿಕ ಅಂಶವನ್ನೇ ನಮ್ಮ ಭಾರತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಿಮಾಲಯ ಪರ್ವತ ಪ್ರದೇಶಗಳು, ವಿಸ್ತಾರವಾದ ಬಯಲು ಪ್ರದೇಶಗಳು, ಸಾಗರಗಳು, ಸರೋವರಗಳು, ಸಮುದ್ರಗಳು, ಈ ರೀತಿಯಾಗಿ ನೈಸರ್ಗಿಕವಾಗಿ ಭಾರತ ತನ್ನ ವಿಶಾಲವಾದ ವೈಶಿಷ್ಟ್ಯತೆಯನ್ನೇ ಪಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾರತದ ಭೌಗೋಳಿಕವಾಗಿ ನಾವು ಏಕತೆಯನ್ನು ನೋಡಬೇಕಾದ್ರೆ ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ, ಸರಸ್ವತಿ ಇಂಥ ಒಂದು ನದಿಗಳ ಉಗಮದ ನೆಲೆ ನಮ್ಮ ಭಾರತ. ಇಂಥ ನದಿಗಳು ಪವಿತ್ರ ಅಂತೇಳಿ ತಿಳ್ಕೊಂಡಿರ್ತಕ್ಕಂಥದ್ದು. ಅಂಥ ಒಂದು ಪವಿತ್ರ ನದಿಗಳ ಮುಖಜ ಪ್ರತಿಯೊಬ್ಬರು ಭಾರತೀಯರು ತಮ್ಮ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಪಾವನರಾಗ್ತಕ್ಕಂಥದ್ದನ್ನು ಕೂಡ ನಾವು ಭಾರತದಲ್ಲಿ ಕಾಣ್ತಾ ಇದ್ದೇವೆ. ವಿವಿಧ ಈ ಭಾರತದ ಮೂಲೆಗಳಲ್ಲಿ ಆಗಮಿಸಿರುವಂಥ ಎಲ್ಲ ಜನರು ಈ ಪವಿತ್ರವಾದ ನದಿಗಳಲ್ಲಿ ಸ್ನಾನವನ್ನು ಮಾಡಿ ತಮ್ಮನ್ನು ಪಾವನರಾಗಿಸಿಕೊಳ್ತಕ್ಕಂಥದ್ದು, ತಮ್ಮ ಒಂದು ಸ್ವಚ್ಛತೆಯನ್ನೇ, ತಮ್ಮ ಒಂದು ಒಳ್ಳೆಯ ಸಂಸ್ಕೃತಿಯನ್ನು, ಪೂಜೆ ಪುನಸ್ಕಾರದ ವಿಧಿವಿಧಾನಗಳನ್ನು ತಿಳಿಸುವಂಥದ್ದನ್ನು ಈ ಒಂದು ಭೌಗೋಳಿಕ ನೆಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾವುದೇ ರೀತಿಯಾಗಿ ಇಲ್ಲಿ ವ್ಯತ್ಯಾಸತೆ ಭಿನ್ನತೆ ಇಲ್ಲದೇ ಇರತಕ್ಕಂಥ ಮುಕ್ತವಾದ ಜನರು ಮುಕ್ತವಾದ ನದಿಗಳಲ್ಲಿ ತಮ್ಮ ಒಂದು ಹರಕೆಗಳನ್ನು ತೀರಿಸಿಕೊಳ್ತಕ್ಕಂಥದ್ದು, ತಮ್ಮ ಪೂಜಾ ವಿಧಾನಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಇಂಥ ಒಂದು ಯಾವ ಜನಾಂಗೀಯ ಬೇರೆ ಇದ್ದರೂ ಕೂಡ ಭಾರತ ಅನ್ನೋದು ಹೆಮ್ಮೆ, ಅಭಿಮಾನ ಅನ್ನುವಂಥದ್ದನ್ನು ಇಟ್ಕೊಂಡು ಈ ರೀತಿಯ ಒಂದು ಅಂಶವನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ರಾಜಕೀಯವಾಗಿ ಏಕತೆ ಅನ್ನೋದನ್ನು, ಯುನಿಟಿ ಆಫ್ ಪೊಲಿಟಿಕಲ್ ಅನ್ನೋಂಥದ್ದನ್ನು, ರಾಜಕೀಯ ಏಕತೆ ಅನ್ನೋಂಥದ್ದನ್ನು ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಆಡಳಿತ ಮಾಡಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಸಾಮ್ರಾಜ್ಯಗಳಲ್ಲಿ
ತಮ್ಮದೇ ಆಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನು ನಡೆಸಿ ಒಳ್ಳೆಯ ಪ್ರಭಾವಿತ ಸಂಪ್ರದಾಯಗಳನ್ನು, ಆಚರಣೆಗಳನ್ನು, ಜನರಿಗೆ ಸಂಸ್ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಸಾಮ್ರಾಜ್ಯಗಳು ನಮ್ಮ ಭಾರತದಲ್ಲಿ ಸಾಕಷ್ಟು ರೀತಿಯಾಗಿ ಕಂಡು ಬರ್ತಾ ಇದ್ದಾವೆ. ಅಂಥ ಸಾಮ್ರಾಜ್ಯಗಳಲ್ಲಿ ಆಡಳಿತ ಮಾಡ್ತಕ್ಕಂಥ ರಾಜರು ಯಾವ ಪ್ರಜೆಗಳ ಹಿತೈಷಿಯಾಗಿ, ಪ್ರಜೆಗಳಿಗೋಸ್ಕರವಾಗಿ ಆಡಳಿತ ಮಾಡ್ತಕ್ಕಂಥದ್ದನ್ನು, ಪ್ರಜಾ ಕಲ್ಯಾಣ ಅನ್ನೋದನ್ನು ಇಟ್ಕೊಂಡು ಆಡಳಿತ ಮಾಡಲ್ಪಟ್ಟಿರ್ತಕ್ಕಂಥ ರಾಜಕೀಯ ಸಾಮ್ರಾಜ್ಯ ಮನೆತನಗಳನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಒಂದು ರಾಜರು ತಾವು ಆಡಳಿತ ಮಾಡ್ತಕ್ಕಂಥ ಒಂದು ನಿಲುವಿನಲ್ಲಿ ತಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹೆಸರು ನಾಮಧೇಯಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾವ ಅರಸು ಅಂತ ಹೇಳ್ತಾ ಇದ್ದೇವೆ, ಸಾಮ್ರಾಟ, ಚಕ್ರವರ್ತಿ, ಈ ರಾಜ, ರಾಜಾದಿರಾಜ, ಮಹಾರಾಜ ಅನ್ನೋಂಥ ಒಂದು ಬಿರುದುಗಳನ್ನು ಒಳಗೊಂಡಿರ್ತಕ್ಕಂಥ ಆಡಳಿತ ನಡೆಸಲ್ಪಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರಾಜಕೀಯವಾಗಿ ತಮ್ಮದೇ ಆಗಿರ್ತಕ್ಕಂಥ ಪ್ರಭುತ್ವ ಅನ್ನೋದನ್ನು, ಸಾಮರ್ಥ್ಯ ಅನ್ನೋದನ್ನು, ತಮ್ಮ ಆಳ್ವಿಕೆ ಅನ್ನೋದನ್ನು, ತಮ್ಮ ಸಂಘಟನೆ ಅನ್ನೋದನ್ನು ಕಂಡುಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಈ ಭಾರತದ ಚರಿತ್ರೆಯಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ತದನಂತರದಲ್ಲಿ ಧಾರ್ಮಿಕವಾಗಿ ಐಕ್ಯತೆ ಅನ್ನೋಂಥದ್ದನ್ನು, ಯುನಿಟಿ ಆಫ್ ರಿಲಿಜಿಯನ್ ಅನ್ನೋಂಥದ್ದನ್ನು ರಿಲಿಜಿಯಸ್ ಟಾಲರೆನ್ಸಿ ಅಂತ ನಾವು ಕರಿತಾ ಇದ್ದೇವೆ. ಇಲ್ಲಿ ಧಾರ್ಮಿಕವಾಗಿ ಐಕ್ಯತೆ, ಏಕತೆ ಅನ್ನೋದು ಭಾರತದಲ್ಲಿ ಅನೇಕ ಧರ್ಮಗಳು ಹುಟ್ಕೊಳ್ತಾ ಇದ್ದಾವೆ, ಬೆಳೀತಾ ಇದ್ದಾವೆ, ಪ್ರಚಾರವಾಗ್ತಾ ಇದ್ದಾವೆ. ತಮ್ಮ ಒಂದು ಪ್ರಭುತ್ವದ ತತ್ವಗಳನ್ನು ಜನರಿಗೆ ದಾರಿದೀಪವಾಗಿ ನೀಡಲ್ಪಡ್ತಾ ಇದ್ದಾವೆ. ಅಂಥ ಧರ್ಮಗಳಲ್ಲಿ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಭಾರತದಲ್ಲಿಯೇ ಹುಟ್ಟಿ ಬೆಳೆದು ಪ್ರಚಾರವಾಗಿ ಈ ಭಾರತ ಅಲ್ಲದೆ ಇತರ ಎಲ್ಲ ನೆಲೆಗಳಿಗೂ ಕೂಡ ಪ್ರಚಾರಗೊಂಡು ತಮ್ಮ ಒಂದು ಧರ್ಮದ ತಿರುಳನ್ನು ಪ್ರಚಾರ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಎಲ್ಲ ಧರ್ಮಗಳ ಆಗರದ ತಾಣ, ಎಲ್ಲ ಧರ್ಮಗಳ ಆಗರದ ನೆಲೆಯೇ ಭಾರತ. ಅದಕ್ಕಾಗಿ ರಿಲಿಜಿಯಸ್ ಟಾಲರೆನ್ಸಿ, ಧಾರ್ಮಿಕ ಸಹಿಷ್ಣುತೆ ಮನೋಭಾವನೆ ಅಂತೇನೆ ಹೇಳ್ತೇವೆ ನಾವು. ಅಂದರೆ ಧಾರ್ಮಿಕವಾಗಿ ಉದಾರವಾದ ಒಂದು ಮನೋಭಾವನೆ, ಎಲ್ಲ ಧರ್ಮಗಳ ಬಗ್ಗೆ ಸ್ವೀಕಾರ ಮಾಡ್ತಕ್ಕಂಥದ್ದು, ತತ್ವಗಳನ್ನು, ಧ್ಯೇಯಗಳನ್ನು, ಉಪದೇಶಗಳನ್ನು, ಅದರ ಆಚಾರ ವಿಚಾರಗಳನ್ನು ಇಲ್ಲಿ ಸ್ವೀಕರಿಸುವಂಥದ್ದು, ನಡ್ಕೊಳ್ಳುವಂಥದ್ದನ್ನು, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು, ಎಲ್ಲ ಧರ್ಮವನ್ನು ಪವಿತ್ರವಾಗಿ ಕಾಣ್ತಕ್ಕಂಥದ್ದು, ಸರ್ವಧರ್ಮ ಸಹಿಷ್ಣುತೆಯ ಮನೋಭಾವನೆ ಅನ್ನೋದು ಕೂಡ ಇಲ್ಲಿ ನಮ್ಮ ಭಾರತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಧರ್ಮಗಳಲ್ಲಿ ನಾವು ಪ್ರಮುಖವಾಗಿ ನಂಬಿರುವಂಥದ್ದು ಯಾವ ಗೋವನ್ನು ನಾವು ಪೂಜ್ಯನೀಯ ಮನೋಭಾವನೆಯಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ಒಪ್ಪಿಕೊಂಡು ಬಂದಿರತಕ್ಕಂಥದ್ದನ್ನು. ಹಸು ಪವಿತ್ರವಾದ, ಹಿಂದೂಗಳ ಪವಿತ್ರವಾದ ಪ್ರಾಣಿ, ಪೂಜನೀಯ ಪ್ರಾಣಿ, ಆರಾಧನೆಯ ಪ್ರಾಣಿ ಅನ್ನೋದನ್ನು. ಅದಕ್ಕಾಗಿ ಇಂಥ ಒಂದು ಯಾವ ವಿಸ್ತಾರವಾದ ಧಾರ್ಮಿಕ ಮನೋಭಾವನೆ ನಮ್ಮ ಭಾರತದಲ್ಲಿ ಬೆಳವಣಿಗೆಯಾಗಿ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾವು ಯಾವ ಆರಾಧನೆಯ ಬಗ್ಗೆ, ಪೂಜೆಯ ಬಗ್ಗೆ, ಪುನಸ್ಕಾರದ ಬಗ್ಗೆ ನೋಡಿದಾಗ ನಾವು ಕರ್ಮ ಸಿದ್ಧಾಂತ, ಮೋಕ್ಷ ಸಿದ್ಧಾಂತ ಅನ್ನೋದಗಳ ಬಗ್ಗೆ ಕೂಡ ನಂಬಿಕೆಯನ್ನು ಉಳ್ಳಂಥದ್ದು. ಕರ್ಮ ಸಿದ್ಧಾಂತ, ಮೋಕ್ಷ ಸಿದ್ಧಾಂತ ಪ್ರಧಾನತೆಯಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ. ಅಂದರೆ ಈ ಪುನರ್ಜನ್ಮ ಅನ್ನೋದ್ರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಜನ್ಮದಲ್ಲಿ ನಾವೆಲ್ಲವನ್ನು ಒಳ್ಳೆಯದಾಗಿ ಮಾಡ್ತಕ್ಕಂಥದ್ದು, ಒಳ್ಳೆಯ ಹಿತೈಷಿಗಳಾಗಿ ಸಹಾನುಭೂತಿಯನ್ನು, ಸಹಕಾರವನ್ನು, ಹೊಂದಾಣಿಕೆಯನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು, ಕರುಣೆಯನ್ನು, ಮಮತೆಯನ್ನು ಹೊಂದಿರತಕ್ಕಂಥದ್ದು ಈ ಭಾರತ ಅನ್ನೋಂಥದ್ದು. ಇದರಿಂದಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಇಲ್ಲಿ ಮಹಾನ್ ತಾತ್ವಿಕರು, ವಿವೇಚಕರು, ಪಂಡಿತರು ಜನಿಸಿ ಬೆಳೆದು ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಯಾವ ಪ್ರಮುಖವಾಗಲ್ಪಟ್ಟಿರುವಂಥ ಧಾರ್ಮಿಕ ಆರಾಧನೆ, ದೇವರ ಒಂದು ಶ್ಲೋಕಗಳು, ಸ್ತೋತ್ರಗಳು, ಪ್ರಾರ್ಥನೆಗಳು ಕೂಡ ಇಲ್ಲಿ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಅದಕ್ಕಾಗಿ ಇಂಥ ಈ ರೀತಿಯ ಒಂದು ಧಾರ್ಮಿಕ ಮನೋಭಾವನೆ, ಧಾರ್ಮಿಕತೆಯ ಉದಾರತೆ, ಧಾರ್ಮಿಕತೆಯ ಒಂದು ಸಂಸ್ಕಾರ ಅನ್ನೋದು ಕೂಡ ನಮ್ಮ ಭಾರತದಲ್ಲಿ ಭವ್ಯವಾಗಿ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ತದನಂತರ ಜನಾಂಗೀಯ ಐಕ್ಯತೆ ಅನ್ನೋಂಥದ್ದು, ಜನಾಂಗೀಯ ಐಕ್ಯತೆ ಅನ್ನೋಂಥದ್ದನ್ನು, ಯೂನಿಟಿ ಆಫ್ ಜೆನೆಟಿಕ್ಸ್ ಅನ್ನೋಂಥದ್ದನ್ನು, ಯೂನಿಟಿ ಆಫ್ ಜೆನೆಟಿಕ್ಸ್, ಜನಾಂಗೀಯ ಐಕ್ಯತೆ ಅನ್ನೋಂಥದ್ದಲ್ಲಿ ಭಾರತ ವಿವಿಧ ಜನಾಂಗಗಳ ಒಂದು ಸಂಗ್ರಹಾಲಯವಿದ್ದಂತೆ ಅಂತೇನೆ ಹೇಳ್ತಾ ಇದ್ದೇವೆ ನಾವು. ಭಾರತವು ವಿವಿಧ ಜನಾಂಗಗಳ ಒಂದು ಸಂಗ್ರಹಾಲಯವಿದ್ದಂತೆ, ಒಂದು ಮ್ಯೂಸಿಯಂ ಇದ್ದಂತೆ, ವಸ್ತು ಸಂಗ್ರಹಾಲಯವಿದ್ದಂತೆ. ಈ ಭಾರತದಲ್ಲಿರ್ತಕ್ಕಂಥ ಆರ್ಯರು, ಶಕರು, ಕುಶಾನರು, ಸಿಥಿಯನರು, ಹೂಣರು ಮುಂತಾದವರು ಏನು ಮಾಡ್ತಾ ಇದ್ದಾರೆ, ಹಿಂದೂ ವ್ಯವಸ್ಥೆಯಲ್ಲಿ ತಮ್ಮ ಆಡಳಿತವನ್ನು ಇಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು, ಹಿಂದೂ ಪ್ರಭುತ್ವದ ಆಡಳಿತವನ್ನು ಇಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಇಂಥ ಒಂದು ಹಿಂದೂ ಪ್ರಭುತ್ವದ ಅಸ್ತಿತ್ವವನ್ನು ಪಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಆಳ್ವಿಕೆಯಲ್ಲಿ ತದನಂತರ ಒಂದು ಬೆಳವಣಿಗೆ 7ನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಭಾವ, 7ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮದ ಪ್ರಭಾವ, ತದನಂತರದಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಭಾವ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಕೂಡ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹೊಸ ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಯಾವ ವಿವಿಧ ವಿದೇಶಿ ಜನಾಂಗಗಳಿವೆ, ಬಹುಕಾಲದಿಂದಲೂ ಭಾರತದಲ್ಲಿ ಬದುಕಿ ಬಾಳೆ ಜೀವನ ನಡೆಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಒಂದು ಬದುಕಿ ಬಾಳಿದ ಜನತೆ ಈ ಭಾರತದ ಬಗ್ಗೆ ಕೊಟ್ಟಿರುವಂಥ ಒಂದು ಯಾವ ಸಂಸ್ಕೃತಿ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಭಾರತದ ಒಂದು ನಡವಳಿಕೆ, ಸಂಪ್ರದಾಯ, ಆಚಾರ ವಿಚಾರ, ಭಾಷೆ, ಅವರು ಉಡುಪುಗಳು, ವೇಷಭೂಷಣಗಳಂತೂ ಇವೆಲ್ಲವುಗಳ ಬಗ್ಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯಾವ ನಿಲುವಿನ ಅಸ್ತಿತ್ವ ಅನ್ನೋದು ನಮ್ಮ ಭಾರತದಲ್ಲಿ ಈ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಜನಾಂಗೀಯ ಯಾವುದೇ ಇದ್ದರೂ ಕೂಡ ಭಾರತದ ಮೇಲೆ ಅವರ ಅಭಿಮಾನ, ಅವರ ಹೆಮ್ಮೆ, ರಾಷ್ಟ್ರ ಅನ್ನೋಂಥ ಒಂದು ಹೆಮ್ಮೆ ಕಾಣಲ್ಪಡ್ತಕ್ಕಂಥದ್ದನ್ನು ನಾವು ಈ ಭಾರತದಲ್ಲಿ ನೋಡ್ತಾ ಇದ್ದೇವೆ. ಭಾಷಾ ಐಕ್ಯತೆ ಅನ್ನೋಂಥದ್ದರಲ್ಲಿ ಅಂದರೆ ಯೂನಿಟಿ ಆಫ್ ಲ್ಯಾಂಗ್ವೇಜ್ ಅನ್ನೋಂಥದ್ದನ್ನು ಲಿಂಗ್ವಿಸ್ಟಿಕ್ ಅಂತ ಹೇಳ್ತೇವೆ ನಾವು. ಯೂನಿಟಿ ಆಫ್ ಲ್ಯಾಂಗ್ವೇಜ್ ಅನ್ನೋದು ಭಾಷಾ ಐಕ್ಯತೆಯು ಕೂಡ ನಮ್ಮ ಭಾರತದಲ್ಲಿ ಇರತಕ್ಕಂಥದ್ದು. ಭಾರತ ವಿವಿಧ ಭಾಷೆಗಳ ತವರು ಅಂತೇಳಿ ನಾವು ಕರೀತಾ ಇದ್ದೇವೆ. ಭಾರತ ವಿವಿಧ ಭಾಷೆಗಳ ಒಂದು ತವರಾಗಿದೆ ಅನ್ನೋದನ್ನು, ಭಾರತದಲ್ಲಿ ನಾವು ಮೂಲವಾದ ಭಾಷೆ ಸಂಸ್ಕೃತ ಅನ್ನೋಂಥದ್ದು, ಸಂಸ್ಕೃತ ಭಾಷೆಯಿಂದ ನಾವು ಪಾಳಿ ಭಾಷೆ ಅನ್ನೋದನ್ನಾಗಲಿ, ಯಾವ ಅರ್ಧಮಾಗಧಿ ಭಾಷೆ ಅನ್ನೋದನ್ನಾಗಲಿ, ತದನಂತರದಲ್ಲಿ ನಾವು ಪ್ರಮುಖವಾಗಲ್ಪಟ್ಟಿರುವಂಥ ನಮ್ಮ ಪ್ರಾಂತೀಯ ಭಾಷೆಗಳು ಕೂಡ ಇಲ್ಲಿ ಬೆಳೆಯಲ್ಪಟ್ಟಿರ್ತಕ್ಕಂಥದ್ದನ್ನು ಭಾರತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಮಾನ್ಯ ಪ್ರಜೆಯು ಕೂಡ ತನ್ನ ಧರ್ಮ ಸಂದೇಶವನ್ನು ಈ ಭಾಷೆಯ ಮೂಲಕವಾಗಿ ಭಾರತದ ಬಗ್ಗೆ ಅಪಾರವಾದ ಅಭಿಮಾನವನ್ನು, ಕೀರ್ತಿಯನ್ನು ಬೆಳೆಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಭಾಷೆಗಳೆಲ್ಲವೂ ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು, ತಮ್ಮದೇ ಆಗಿರ್ತಕ್ಕಂಥ ಯಾವ ಜನರ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಜನರಿಗೆ ಒಳ್ಳೆಯ ವಿಚಾರವನ್ನು ಕೊಡ್ತಕ್ಕಂಥದ್ದು, ಮನವರಿಕೆಯನ್ನು ಕೊಡ್ತಕ್ಕಂಥದ್ದು, ಅವರನ್ನು ಬೆಳವಣಿಗೆ ಎತ್ತ ಕೊಂಡೊಯ್ತಕ್ಕಂಥ ಭಾಷೆಗಳು ಈ ಭಾರತದಲ್ಲಿ ನಾವು ಕಾಣಲ್ಪಡ್ತಾ ಇದ್ದೇವೆ. ಹೀಗೆ ಭಾಷೆ ಅನ್ನೋದು ಕೂಡ ಇಲ್ಲಿ ಭಾಷೆ ಮತ್ತು ಲಿಪಿಗಳು ಕೂಡ ಭಾರತದಲ್ಲಿ ಹುಟ್ಟಿ ಭಾರತೀಯ ಈ ಸಂಸ್ಕೃತಿಯನ್ನು, ಭಾರತೀಯ ಈ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ನಮ್ಮವರು ನಮ್ಮದು ಅನ್ನೋಂಥ ಅಭಿಮಾನ ಹುಟ್ಟುಕೊಳ್ಳೋದಕ್ಕಾಗಿ ಈ ಭಾಷೆ ಕೂಡ ಅಷ್ಟೇ ಸೂಕ್ತವಾಗಿದೆ. ಇಲ್ಲಿ
ಭಾಷಾಭಿಮಾನ ಅನ್ನೋದು ಕೂಡ ಇಲ್ಲಿ ಭಾರತದಲ್ಲಿ ಅಷ್ಟೇ ಒಂದು ಒಳ್ಳೆಯ ಅಸ್ತಿತ್ವವನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಭಾಷೆ ಅನ್ನೋದು ಕೂಡ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಒಂದು ನೆಲೆಗಟ್ಟು ಅನ್ನೋದನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ಸಾಂಸ್ಕೃತಿಕ ಏಕತೆ ಅಂತ ಹೇಳ್ತಾ ಇದ್ದೇವೆ ನಾವು. ಅಂದರೆ ಯುನಿಟಿ ಆಫ್ ಕಲ್ಚರಲ್ ಅನ್ನೋಂಥದ್ದಾನೆ. ಯುನಿಟಿ ಆಫ್ ಕಲ್ಚರಲ್ ಒಂದು ಸಾಂಸ್ಕೃತಿಕವಾಗಿ ಏಕತೆ ಭಾರತ. ಇಲ್ಲಿ ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಒಂದು ಸಂಪ್ರದಾಯಗಳು, ರೂಢಿಗಳು ಇದ್ದರೂ ಕೂಡ ಇಲ್ಲಿ ಈ ಪ್ರಮುಖವಾದಲ್ಪಟ್ಟಿರ್ತಕ್ಕಂಥ ಭಾರತೀಯ ಜನರ ಜೀವನವನ್ನು ಒಂದು ಸಂಘಟನೆಯನ್ನು ಮಾಡಿರುವಂಥದ್ದು ಈ ಸಂಸ್ಕೃತಿಯಲ್ಲಿ ನಾವು ಕಾಣ್ತೇವೆ. ಅಂದರೆ ಎಲ್ಲ ಧರ್ಮಗಳ ಹಬ್ಬಗಳ ಆಚರಣೆಯನ್ನು ಮಾಡ್ತಕ್ಕಂಥದ್ದು, ವಿಶೇಷ ದಿನಗಳ ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಮುಕ್ತವಾಗಿ ಎಲ್ಲ ಜನರು ಅವುಗಳನ್ನು ಆಚರಿಸುವಂಥದ್ದು, ವಿಶೇಷವಾದ ಒಂದು ಉಡುಪುಗಳನ್ನು, ವೇಷಭೂಷಣಗಳನ್ನು ಧರಿಸಿಕೊಂಡು ಆ ಹಬ್ಬಗಳ ವೈಶಿಷ್ಟ್ಯವನ್ನು ಇಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಹಬ್ಬಗಳಲ್ಲಿ ಯಾವ ನಾವು ಮಹಾನವಮಿ ಹಬ್ಬ ಅಂತ ಹೇಳ್ತೇವೆ, ದೀಪಾವಳಿ ಅನ್ನೋದು, ಹೋಳಿ ಹಬ್ಬ ಅನ್ನೋದು, ಯುಗಾದಿ ಅನ್ನೋಂಥದ್ದು, ಶಿವರಾತ್ರಿ ಅನ್ನೋಂಥದ್ದು, ಈ ರೀತಿ ವಿಶೇಷವಾದ ಅನೇಕ ಹಬ್ಬಗಳು ಇಲ್ಲಿ ಮುಕ್ತವಾದ ಎಲ್ಲ ಜನರು ಕೂಡ ಅವುಗಳನ್ನು ಸಾಂಸ್ಕೃತಿಕವಾಗಿ ಆ ಹಬ್ಬಗಳ ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದನ್ನು, ಜಾತ್ರಾ ವಿಶೇಷಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಹಿಂದೂ ಪರಂಪರೆಯ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಭಾರತ ಒಂದು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಪಿತೃ ಪ್ರಧಾನ ಕುಟುಂಬಗಳಂತ ಹೇಳ್ತಾ ಇದ್ದೇವೆ ನಾವು. ಅಂದರೆ ಒಂದು ಕುಟುಂಬದ ಮುಖಂಡನಾಗಿ, ಒಡೆಯನಾಗಿ ತಂದೆಯೇ ಅನ್ನೋದನ್ನು ಇಟ್ಕೊಂಡು ಪಿತೃ ಪ್ರಧಾನ ಕುಟುಂಬಗಳು ಇಲ್ಲಿ ಪ್ರಧಾನವಾಗಿ ಇರ್ತಕ್ಕಂಥದ್ದು ಭಾರತದಲ್ಲಿ. ಆ ತಂದೆಯ ಆಜ್ಞೆಯ ಮೇರೆಗೆ, ತಂದೆಯ ಒಂದು ಒಡೆತನದ ಮೇರೆಗೆ, ಮುಖಂಡತ್ವದ ಮೇರೆಗೆ ಆ ಒಂದು ಕೌಟುಂಬಿಕ ಪರಿವಾರ ಜೀವನ ಅಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿ ಭಾರತೀಯ ಒಂದು ಸ್ತ್ರೀಯು ಪತಿ ಪರದೈವ ಎಂಬ ಭಾವನೆಯನ್ನು ಹೊಂದಿರತಕ್ಕಂಥದ್ದು ಕೂಡ ಇಲ್ಲಿ ಉತ್ತಮವಾದ ಒಂದು ಅಂಶ ಅನ್ನೋದನ್ನು ನಾವು ಹೇಳ್ತಾ ಇದ್ದೇವೆ. ಪತಿಯೇ ತನಗೆ ಆರಾಧ್ಯ ದೇವ, ಪತಿಯೇ ತನಗೆ ದೇವರು ಅನ್ನೋದನ್ನು ನಂಬಿರುವಂಥ ಸ್ತ್ರೀಯು ಈ ರೀತಿ ಇಂಥ ಒಂದು ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ತತ್ವ, ಹಿಂದೂ ವಿಚಾರ, ಹಿಂದೂ ನಡವಳಿಕೆಯಲ್ಲಿ ಈ ರೀತಿಯ ಒಳ್ಳೆಯ ರೀತಿಯಾಗಿರುವಂಥ ಒಂದು ಉದಾರ ಮನೋಭಾವನೆಗಳನ್ನೇ ನಾವು ಪ್ರಮುಖವಾಗಿ ಇಲ್ಲಿ ಕಾಣಲು ಪಡ್ತಾ ಇದ್ದೇವೆ. ಅದಕ್ಕಾಗಿ ಭಾರತ ಇಲ್ಲಿ ಬಹುವ್ಯಾಪಕ ವಿಸ್ತಾರವನ್ನು ಒಳಗೊಂಡಿದ್ದರೂ ಕೂಡ ಎಲ್ಲದರಲ್ಲಿ ಕೂಡ ತನ್ನನ್ನು ಏಕತೆಯ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಪ್ರಗತಿಯನ್ನು, ಅಭಿವೃದ್ಧಿಯನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ಕಾಣ್ತಾ ಇದ್ದೇವೆ. ಇಂಥ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಭಾರತದ ಈ ಎಲ್ಲ ಅಂಶಗಳು ಏನಾಗ್ತಾ ಇದ್ದಾವೆ, ಭಾರತವನ್ನು ಇತರ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಭಿನ್ನವಾಗಿಸಿಕೊಂಡು ಒಂದು ಉತ್ತಮವಾದ ರಾಷ್ಟ್ರ, ದೇಶ, ನಾಡು ಅನ್ನುವಂಥ ಒಂದು ಪ್ರತೀಕಕ್ಕೆ ಈ ಎಲ್ಲ ಅಂಶಗಳು ಇಲ್ಲಿ ಕಾಣುವಾಗ್ತಾ ಇದ್ದಾವೆ ಅನ್ನೋದನ್ನೇ ನಾವು ಪ್ರಧಾನವಾಗಿ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಹೀಗೆ ಭಾರತ ಭವ್ಯ ಪರಂಪರೆಯನ್ನು, ಒಂದು ಉದಾರತೆಯನ್ನು, ಒಂದು ವಿಶಾಲವಾಗಿರ್ತಕ್ಕಂಥ ಮನೋಭಾವನೆಯನ್ನು, ಒಂದು ಒಳ್ಳೆಯ ನೆಲೆಗಟ್ಟಿನ ವಿಚಾರವನ್ನು, ತನ್ನದೇ ಆಗಿರುವಂಥ ಆ ಸಂಪ್ರದಾಯಗಳನ್ನು, ನಡವಳಿಕೆಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಅಂಶಗಳು ಅನ್ನೋದನ್ನು ಇವೆಲ್ಲವುಗಳ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಕ್ಕಂಥದ್ದಾನೆ. ಹೀಗೆ ಭಾರತ ಒಂದು ಪುಣ್ಯ ನಾಡು, ಪುಣ್ಯ ಭೂಮಿ, ಪುಣ್ಯ ನೆಲೆ, ಪವಿತ್ರ ಸ್ಥಳ ಅಂತೇಳಿ ಗುರುತಿಸೋದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯ ಅಂಶಗಳೇ ಅನ್ನೋದನ್ನೇ ನಾವು ಪ್ರಧಾನವಾಗಿ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಭಾರತದ ವೈಶಿಷ್ಟ್ಯತೆ ಅನ್ನೋದು ನಮಗೆ ಇವುಗಳ ಮೂಲಕವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ
ತಿಳ್ಕೊಳ್ತಾ ಇದ್ದೇವೆ.